ನಟನಾಗಿ ದರ್ಶನ್, ನಟ ಮತ್ತು ನಿರ್ದೇಶಕನಾಗಿ ರಿಷಬ್, ಇವರು ಎರಡೇ ಜನ ವರ್ತಮಾನದ ಕನ್ನಡದ ಕಣ್ಣುಗಳೇನು ಅಂತ ಅನಿಸ್ತಾ ಇದೆ. ಕನ್ನಡಿಗರಿಗೆ ಕಾಟೇರವನ್ನು ಗೆಲ್ಲಿಸುವ ಸವಾಲನ್ನು ದರ್ಶನ್ ಕನ್ನಡಿಗರ ಎದೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಸ್ಥಳಾಂತರಿಸಿದ್ದಾರೆ, ಅನುಸಂಧಾನ ಮಾಡಿದ್ದಾರೆ. ದರ್ಶನ್ ಅಂತವರು ಕನ್ನಡದಲ್ಲೇ ಅಭಿನಯಿಸ್ತೇನೆ ಅಂತ ಹೇಳಿದ್ದನ್ನು ನಾನು ಹೇಳಿದಾಗ ಕೆಲವರು ಕುಹಕವಾಡಿದ್ರು, ಕೆಲವರು ಪ್ರತಿಕ್ರಿಯಿಸಿದ್ರು. ಈ ಟ್ರೇಲರಲ್ಲಿ ಏನನ್ನು ನೋಡಿದಾರೋ ಅದೇ ಸಿನಿಮಾ ಅಂತ ಸೂಚ್ಯವಾಗಿ ಹೇಳ್ತಾರೆ. ಟ್ರೇಲರ್ ಒಂದು ತೋರಿಸ್ಬಿಟ್ಟು ಸಿನಿಮಾ ಒಂದು ಇನ್ನೊಂದು ತೋರಿಸುವಂಥ ಬದಮಾಶ್ಗಿರಿಯನ್ನು ನಾವು ಮಾಡಿಲ್ಲ ಅಂತ. ದರ್ಶನ್ ಅಂತಂದರೆ ಪೊಗರು, ದರ್ಶನ್ ಅಂತಂದರೆ ಒರಟ, ದರ್ಶನ್ ಅಂತಂದರೆ ಎಲ್ಲೋ ಒಂದು ಕಡೆ ಮಾಧ್ಯಮವನ್ನು ಬಿಡೋದಿಲ್ಲ, ಯಾರಿಗೆ ಬೇಕಾದರೂ ಏನನ್ನೂ ಮಾತಾಡ್ತಾರೆ ಅವರು ಅನ್ನುವಂಥ ಒಂದು ಧಾಟಿಯಲ್ಲಿ ನಾವು ದರ್ಶನ್ನನ್ನು ಚಿತ್ರಿಸ್ತಾ ಇದ್ದೇವಲ್ಲ. ನಿಜಕ್ಕಾಗಿ ದರ್ಶನ್ ಯಾರು ಹಾಗಾದರೆ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳ ನಂತರ ನಾನು ದರ್ಶನ್ ಬಗ್ಗೆ ಮಾತಾಡಬೇಕು ಅಂತ ಕೂತಿದ್ದೇನೆ. ಕಾಟೇರ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಪ್ರೆಸ್ ಮೀಟನ್ನು ಗಮನಿಸಿದ್ದೀರಿ. ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಕಾಟೇರ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದರು. ಹಾಗೆಯೇ 29ಕ್ಕೆ ಕಾಟೇರ ದಿಢೀರಾಗಿ ಘೋಷಣೆ ಆಯಿತು. ಯಾಕೆ? ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದ ಚಿತ್ರ. ಮತ್ತು ಈ ಸಿನಿಮಾದ ಬಹಳ ದೊಡ್ಡ ವಿಶೇಷ ಅಂತಂದರೆ, ಹೆಚ್ಚು ಕಮ್ಮಿ ಈ ಸಿನಿಮಾಕ್ಕಾಗಿಯೇ ಒಂದು ದೊಡ್ಡ ಹಳ್ಳಿಯನ್ನು ರವಿಶಂಕರ್ ಅವರ ಜಾಗದಲ್ಲಿ ಮರುಸೃಷ್ಟಿ ಮಾಡಲಾಗಿತ್ತು. ಆ ಹಳ್ಳಿಯನ್ನು ನೋಡಿದಂಥ ಸ್ವತಃ ರವಿಶಂಕರ್ ಅವರೇ, ಗುರೂಜಿ ರವಿಶಂಕರ್ ಅವರು ಬೆಕ್ಕಸ ಬೆರಗಾಗಿದ್ದರು. ಅದರ ಜೊತೆಗೆ ಅಲ್ಲಿ ಆ್ಯಕ್ಟ್ ಮಾಡಿದಂಥ ಕುಮಾರ್ ಗೋವಿಂದ್ ಇರ್ಬೋದು, ವಿನೋದ್ ಆಳ್ವ ಇರ್ಬೋದು, ಇವರೆಲ್ಲ ನನ್ನ ಸ್ನೇಹಿತರು. ಅವರ ಮಾತುಗಳಲ್ಲಿ ಕೂಡ ಆ ಇಡೀ ಕಾಟೇರದ ಒಂದು ಹಳ್ಳಿಯನ್ನು ಸೃಷ್ಟಿ ಮಾಡಿದ ಬಗ್ಗೆ ಇರ್ಬೋದು, ಆ ಇಡೀ ಸೆಟ್ ಹಾಕಿದಂಥ ಒಂದು ಅದ್ಭುತವಾದಂಥ ಸಹಜವಾದಂಥ ದೃಶ್ಯಾವಳಿಗಳಿರ್ಬೋದು. ಆಮೇಲೆ ಹೆಚ್ಚು ಕಮ್ಮಿ ಈ ಸಿನಿಮಾ 75 ಕೋಟಿಯನ್ನು ದಾಟಿದೆ ಅನ್ನೋದು ಒಳಗಿನವರ ಅಂಬೋಣ. ಹಲವಾರು ಪ್ರಶ್ನೆಗಳನ್ನು ಈ ಸಿನಿಮಾ 29ಕ್ಕೆ ಬರ್ತಾ ಇದೆ ಯಾಕೆ ಅನ್ನುವ ಹಾಗೆ ಹುಟ್ಟುಕೊಂಡಿತ್ತು. ಸಲಾರ್ 20ಕ್ಕೆ ಬರ್ತಾ ಇದೆ, ಕಾಟೇರ ದಿಢೀರಾಗಿ 29ಕ್ಕೆ ಅನೌನ್ಸ್ ಆಯಿತು. ಹಾಗಾದರೆ ಕಾಟೇರ ಸಲಾರಿಗೆ ಎಲ್ಲೋ ಒಂದು ಕಡೆ ಭುಜಕ್ಕೆ ಭುಜ ತಾಗಿಸುವ ರೀತಿಯಲ್ಲಿ ಕಾಂಪಿಟೇಟಿವ್ ಆಗಿ ಬರ್ತಾ ಇದೆಯೇ ಅನ್ನುವ ಪ್ರಶ್ನೆಯನ್ನು ಸಹಜವಾಗಿ ನಾಡಿನಲ್ಲಿ ಬಹಳಷ್ಟು ಜನ ಅಭಿಮಾನಿಗಳು ಅವರಿಗೆ ಅವರೇ ಕೇಳಿಕೊಂಡದ್ದುಂಟು. ಈ ಎಲ್ಲ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಆಡಿದ ಮಾತುಗಳನ್ನು, ದರ್ಶನ್ ಅವರ ವರ್ತನೆಯನ್ನು ಮತ್ತು ಆ ಸಿನಿಮಾದ ಟ್ರೇಲರನ್ನು ನೋಡಬೇಕಾದಂಥ ಅನಿವಾರ್ಯ ಇದೆಯೇನೋ ಅಂತ ನನಗನ್ನಿಸ್ತಾ ಇದೆ. ಅತ್ಯಂತ ರೋಮಾಂಚನಗೊಳ್ತಾ ಇದ್ದೇನೆ ನಾನು. ಯಾಕೆಂತಂದರೆ ದರ್ಶನ್ ಒಂದು ಮಾತನ್ನು ಹೇಳಿದರು. ನಾನೊಬ್ಬ ಚಿಕ್ಕ ನಟ, ನಮ್ಮದು ಚಿಕ್ಕ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ. ಯಾರೋ ಪತ್ರಕರ್ತರು ಕೇಳಿದರು, ಏನು ದಿಢೀರಾಗಿ 29ಕ್ಕೆ ಬರ್ತಾ ಇದ್ದೀರಿ, 20ಕ್ಕೆ ಸಲಾರ್ ಬರ್ತಾ ಇದೆ ಅಂತಂದಾಗ ಅವ್ರು ಹೇಳಿದರು, ಇದು ನಮ್ಮ ಮನೆ, ನಮ್ಮ ನೆಲ, ನಮ್ಮ ನೆಲದ ಸಿನಿಮಾ, ಕನ್ನಡದ ಸಿನಿಮಾ. ನಮ್ಮ ಮನೆಗೆ ಬೇರೆಯವರು ಬರಬೇಕಾದ್ರೆ ಅವರಿಗೆ ಭಯ ಆಗಬೇಕು, ನಮ್ಮ ಮನೆಯಲ್ಲಿ ನಮಗೆ ಯಾಕೆ ಭಯ ಅನ್ನುವಂಥ ಮಾತನ್ನು ಆಡಿದರು. ಈ ಮಾತಿನ ಹಿನ್ನೆಲೆಯಲ್ಲಿ ನನಗೆ ಅರ್ಥ ಆದದ್ದನ್ನು ಒಂದಿಷ್ಟು ನಿಮ್ಮ ಎದೆಗೆ ತಲುಪಿಸುವ ಕೆಲಸವನ್ನು ನಾನು ಮಾಡಬೇಕು. ಕನ್ನಡಕ್ಕೊಬ್ಬನೇ ದರ್ಶನ್ ಅಂತ ನಾನು ಇತ್ತೀಚೆಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಕನ್ನಡದ ಸಿನಿಮಾ, ಕನ್ನಡದ ಅಸ್ಮಿತೆ, ಕನ್ನಡದ ಭಾಷೆಯ ಚೌಕಟ್ಟಿನ ಒಳಗಡೆನೆ ನಾನು ಸಿನಿಮಾ ಮಾಡ್ತೇನೆ. ಇದೇ ಮಾತನ್ನು ರಿಷಬ್ ಕಾಂತಾರ ಅಧ್ಯಾಯ 1
ಅದರ ಫಸ್ಟ್ ಲುಕ್ಕನ್ನು ಬಿಟ್ಟಾಗ ಪತ್ರಕರ್ತರ ಕೇಳಿದಾಗ ಹೇಳಿದರು, 7 ಭಾಷೆಯಲ್ಲಿ ಸಿನಿಮಾ ಮಾಡ್ತೀರಿ, ಕಾಂತಾರ ವಿಶ್ವಮಟ್ಟದಲ್ಲಿ ಜನಪ್ರಿಯತೆಯನ್ನು ಗಳಿಸ್ತು, ನಿಮಗೆ ಬೇರೆ ಭಾಷೆಯಲ್ಲಿ ಆಫರ್ ಇರಲಿಲ್ವೇ? ಭರ್ಜರಿಯಾದ ಆಫರ್ ಇತ್ತು, ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ 100,000 ಪಟ್ಟಿನ ಒಂದು ಆಫರು ಕೂಡ ನನಗಿತ್ತು. ಆದರೆ ನೆನಪಿಡಿ, ನಾನು ಕನ್ನಡದ ಸಿನಿಮಾವನ್ನು ಮಾತ್ರ ಮಾಡ್ತೇನೆ, ಕನ್ನಡ ಬಿಟ್ಟು ಸಿನಿಮಾವನ್ನು ಮಾಡುವುದಿಲ್ಲ. ಕನ್ನಡದ ಸಿನಿಮಾ ಅದು ಬೇರೆ ಭಾಷೆಗೆ ಹೋಗಿ ಅದರ ಇಡೀ ಶ್ರೇಷ್ಠತೆಯಿಂದ ದಾಂಗುಡಿ ಇಟ್ಟರೆ ಅದು ನನ್ನ ಸಿನಿಮಾದ ಶ್ರೇಷ್ಠತೆಯೇ ಹೊರತು, ಕನ್ನಡದ ನಾಭಿಯಿಂದ, ಕನ್ನಡದ ಹೃದಯದಿಂದ, ಕನ್ನಡದ ನೆಲದಿಂದ ನನ್ನ ಸಿನಿಮಾ ಹುಟ್ಟಿ ಬರ್ತದೆಯೇ ಹೊರತು ಬೇರೆ ನೆಲದಿಂದ ಹುಟ್ಟಿ ಬರುವ ಪ್ರಶ್ನೆಯೇ ಇಲ್ಲ. ನಾನು ಕನ್ನಡ ಬಿಟ್ಟು ಸಿನಿಮಾವನ್ನು ಮಾಡುವುದಿಲ್ಲ. ಪ್ರಾಯಶಃ ನನಗನ್ನಿಸ್ತದೆ, ನಟನಾಗಿ ದರ್ಶನ್, ನಟ ಮತ್ತು ನಿರ್ದೇಶಕನಾಗಿ ರಿಷಬ್, ಇವರು 2 ಜನ ವರ್ತಮಾನದ ಕನ್ನಡದ ಕಣ್ಣುಗಳೇನು ಅಂತ ಅನಿಸ್ತಾ ಇದೆ ನನಗೆ. ಅಂದರೆ ಮೇನ್ ಸ್ಟ್ರೀಮಲ್ಲಿ ನಾನು ಇದನ್ನು ಮಾತಾಡ್ತಾ ಇದ್ದೇನೆ. ಈಗ ನಿಮಗೆ ಸಲಾರ್ ಟ್ರೈಲರ್ ಬಂತು, ಕಾಟೇರದ ಟ್ರೈಲರ್ ಬಂತು. ಅದರ ಮಧ್ಯೆ ಬಹು ನಿರೀಕ್ಷೆಯಲ್ಲಿ ಪ್ರಪಂಚ ಕಾಯ್ತಾ ಇರುವಂಥ ಅನ್ನುವ ಮಾತನ್ನೇ ಆಡಬೇಕು ನಾನು. ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಕೂಡ ಬಂತು. ಈ ಎಲ್ಲದರ ಮಧ್ಯೆ ಕಾಟೇರ ನನಗೆ ಯಾಕೆ ಬಹಳ ಮುಖ್ಯ ಆಗತ್ತೆ ಅಂತಂದರೆ, ಮತ್ತದೇ ನಾನೊಬ್ಬ ಚಿಕ್ಕ ನಟ, ನಮ್ಮದು ಚಿಕ್ಕ ಸಿನಿಮಾ, ಕನ್ನಡದ ಸಿನಿಮಾ. ಈ ಮಾತು ನನಗೆ ಮತ್ತೆ 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 ಅನುರಣಿಸ್ತಾ ಇದೆ. ಇದು ನಮ್ಮ ಮನೆ, ಇದು ನಮ್ಮ ನೆಲ, ಇದು ಕನ್ನಡದ ಸಿನಿಮಾ, ಕನ್ನಡದ ನೆಲ. ನಮ್ಮ ಮನೆಗೆ ಬೇರೆಯವರು ಬರಬೇಕಾದ್ರೆ ಬೇರೆಯವರಿಗೆ ಭಯ ಆಗಬೇಕೆ ಹೊರತು ನಮಗೆ ಯಾಕೆ ಭಯ? ಕನ್ನಡಿಗರಿಲ್ವೇ? ಕನ್ನಡ ಸಿನಿಮಾವನ್ನು ಗೆಲ್ಲಿಸೋದಿಲ್ವೇ? ಒಳ್ಳೆ ಸಿನಿಮಾ ಆದರೆ ಕನ್ನಡದವರು ನೆತ್ತಿಯ ಮೇಲೆ ಹೊತ್ತು ಸಾಗುವುದಿಲ್ವೇ ಅಂತ ದರ್ಶನ್ ಕೇಳಿದರು. ಕನ್ನಡಕ್ಕೊಂದು ಸವಾಲು ಅಂತ ಭಾವಿಸ್ತೇನೆ ನಾನು. ಕನ್ನಡಿಗರಿಗೆ ಕಾಟೇರವನ್ನು ಗೆಲ್ಲಿಸುವ ಸವಾಲನ್ನು ದರ್ಶನ್ ಕನ್ನಡಿಗರ ಎದೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಸ್ಥಳಾಂತರಿಸಿದ್ದಾರೆ, ಅನುಸಂಧಾನ ಮಾಡಿದ್ದಾರೆ. ನಮ್ಮ ಸಿನಿಮಾ, ನಮ್ಮ ಹೆಮ್ಮೆ, ನಮ್ಮ ನೆಲದ ಸಿನಿಮಾ. ಹೌದು, 70ರ ದಶಕದಲ್ಲಿ ಟೆನೆನ್ಸಿ ಬಂತಲ್ಲ, ಉಳುವವನೇ ಹೊಲದೊಡೆಯ, ಅಲ್ಲಿ ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘೋರ ಘಟನೆಯನ್ನು ಇಟ್ಟುಕೊಂಡು ಈ ಸಿನಿಮಾ ಹುಟ್ಟಿದೆ. 70ರ ದಶಕಕ್ಕೆ ಈ ಸಿನಿಮಾ ನಮ್ಮನ್ನು ಕೊಂಡೊಯ್ತದೆ. ಹಾಗಾದರೆ ಟ್ರೇಲರು ಯಾವ ರೀತಿ ಬಂದಿದೆ ಅಂತ ನೀವು ಭಾವಿಸಿದರೆ, ಈಗಾಗಲೇ ನೋಡಿದ್ದೀರಿ, ಅದು ಎಷ್ಟು ಮಿಲಿಯನ್ ಓಡಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಅದಕ್ಕಿಂತ ಮುಖ್ಯವಾದದ್ದು, ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಸಿನಿಮಾ ಅಂತಲೇ ನೀವು ನೋಡಬೇಕಾಗಿಲ್ಲ, ಸಲಾರ್ನ ಟ್ರೈಲರನ್ನೂ ಗಮನದಲ್ಲಿಟ್ಟುಕೊಂಡು ಈ ಮಾತನ್ನು ಆಡ್ತಾ ಇದ್ದೇನೆ. ಯಾಕೆಂದರೆ ಕನ್ನಡದ ಸಿನಿಮಾ ಅಲ್ಲ ಸಲಾರ್. ಸಲಾರ್ ಕನ್ನಡದ ಸಿನಿಮಾವೂ ಆಗತ್ತೆ. ಯಾಕೆ ಅಂತಂದರೆ ಅಲ್ಲೂ ಒಂದು ನಮಗೆ ಹೆಮ್ಮೆ ಇದೆ. ಏನು ಅಂದರೆ ಅದರ ನಿರ್ದೇಶಕ ಕನ್ನಡದವನು ಪ್ರಶಾಂತ್ ನೀಲ್, ಅದರ ನಿರ್ಮಾಪಕರು ಕನ್ನಡದವರು. ಹಾಗಾಗಿ ಅದು ನಮ್ಮ ಸಿನಿಮಾವೇ, ಕನ್ನಡದ ಸಿನಿಮಾವೇ. ಆದರೆ ಪಕ್ಕಾ ಕನ್ನಡದ ಸಿನಿಮಾ ಯಾವುದು ಅಂತ ನೋಡಿದ್ರೆ ಅದು ಕಾಟೇರ. ಯಾಕೆಂದರೆ ಕನ್ನಡಕ್ಕಾಗೇ ಉಸಿರಾಡುವ, ಕನ್ನಡಕ್ಕಾಗೇ ಸಿನಿಮಾ ಮಾಡುವ, ಕನ್ನಡದ ನೆಲದಲ್ಲಷ್ಟೇ ಸಿನಿಮಾ ಮಾಡ್ತೇನೆ ಅಂತ ಹೊರಟು ಅದನ್ನು ಸಾಧಿಸುವ, ಅದನ್ನೇ ಉಸಿರಾಡುವಂಥ ಯಾರಾದರೂ ನಟ ಇದ್ದರೆ ಅದು ದರ್ಶನ್ ಮಾತ್ರ. ಇದನ್ನು ಬಹುತೇಕ ಜನ ಒಪ್ಪಲಿಕ್ಕಿಲ್ಲ, ವಿರೋಧಿಸ್ಬೋದು. ನನಗದಕ್ಕೆ ಕೇರು ಇಲ್ಲ. ಯಾಕೆ ಗೊತ್ತಾ? ನಾನು ಅದನ್ನೇ ಹೇಳಿದ್ದೆ ಹಿಂದೆನೂ. ಕನ್ನಡಕ್ಕಾಗಿ ಜೀವಿಸಿದ ಒಬ್ಬನೇ ಒಬ್ಬ ಚಿರಂತನ ನಟ ಇದ್ದರು, ಅದು ರಾಜ್ಕುಮಾರ್. ಯಾವುದೇ ಆಮಿಷ ಒಡ್ಡಿದ್ರು ಹೆಚ್ಚೇಕೆ, ಕೂಲಿ ಅಂತ ಸಿನಿಮಾದಲ್ಲಿ ಸ್ವತಃ ಅಮಿತಾಬ್ ಬಚ್ಚನ್ ಅವರ ಗಳಸ್ಯ ಕಂಠಸ್ಯ. ಅಮಿತಾಬ್ ಬಚ್ಚನ್ನು ಮತ್ತು ರಾಜ್ಕುಮಾರ್ ಪಾರಸ್ಪರಿಕವಾಗಿ ಅತ್ಯಂತ ಗೌರವಿಸುವಂಥ ಒಂದು ಅಣತಮದಿಕ್ಕಳ ಹಾಗೆ ಅಥವಾ ಒಂದು ಸ್ನೇಹಿತರಾಗಿ ಇದ್ದವರು. ಅಮಿತಾಬ್ ಬಚ್ಚನ್ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದರು, ತಾವು ಟ್ರೈನಿಂದ ಇಳಿತೀರಿ, ತಮ್ಮ ಬ್ಯಾಗನ್ನು, ಸೂಟ್ ಕೇಸನ್ನು ಅಮಿತಾಬ್ ಬಚ್ಚನ್ ಹೊತ್ತು ಸಾಗ್ತಾರೆ, ಇದು ಒಂದು ದೃಶ್ಯಕ್ಕೆ ನೀವು ಬಂದು ಮಾಡಬೇಕು ಅಂತ ಹೇಳಿದಾಗ ಅದನ್ನೂ ನಿರಾಕರಿಸಿದರು ನಯವಾಗಿ. ಯಾಕೆಂತಂದರೆ ಕನ್ನಡದ ನೆಲದ ಈ ನಟ ಪರಭಾಷೆಯಲ್ಲಿ ಅಭಿನಯಿಸಿದಾಗೆ ಆಗಿಬಿಡುತ್ತೆ.
ಆ ಕನ್ನಡದ ಒಂದು ಇಡೀ ಕೈಂಕರ್ಯದ ಒಂದು ಜೈತ್ರ ಯಾತ್ರೆ ಇದೆಯಲ್ಲ, ಅವಿಚ್ಛಿನ್ನವಾದದ್ದು. ಆ ಜೈತ್ರ ಯಾತ್ರೆಗೆ ಎಲ್ಲೋ ಒಂದು ಕಡೆ ಕಳಂಕ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಯವಾಗಿ ನಿರಾಕರಿಸಿದರು. ಅದರ ಅರ್ಥ ರಾಜ್ಕುಮಾರಿಗೆ ತಾಕತ್ತಿರಲಿಲ್ಲ ಅಂತಲ್ಲ. ಅದರ ಅರ್ಥ ರಾಜ್ಕುಮಾರನ್ನು ದರ್ಶನ್ಗೆ ಹೋಲಿಸ್ತೇನೆ ಅಂತ ಭಾವಿಸಬೇಡಿ. ರಾಜ್ಕುಮಾರೇ, ದರ್ಶನ್ನೇ. ಆದರೆ ದರ್ಶನ್ ಪ್ರತಿಭಾವಂತ ನಟ ಅನ್ನೋದಕ್ಕೆ ನನ್ನ ಪ್ರೀತಿಯ ರಾಮು, ಸಂಗೊಳ್ಳಿ ರಾಯಣ್ಣ ಇಂಥ ಕೆಲವು ಸಿನಿಮಾಗಳು ನಿಮಗೆ ಕಣ್ಸಾಕ್ಷಿಗಳಾಗಿ ನಿಲ್ತವೆ. ಕುರುಕ್ಷೇತ್ರ. ದರ್ಶನ್ ಅಂತವರು ಕನ್ನಡದಲ್ಲೇ ಅಭಿನಯಿಸ್ತೇನೆ ಅಂತ ಹೇಳಿದ್ದನ್ನು ನಾನು ಹೇಳಿದಾಗ ಕೆಲವರು ಕುಹಕವಾಡಿದರು, ಕೆಲವರು ಪ್ರತಿಕ್ರಿಯಿಸಿದರು. ಅವರೇನು ಬೇರೆ ಭಾಷೆಗೆ ಹೋಗಿ ಮಾಡುವ ತಾಕತ್ತಿದೆಯಾ ಅವರಿಗೆ ಅಂತ. ಆ ತಾಕತ್ತಿನ ಪ್ರಶ್ನೆ ನೀವು ಮಾತಾಡಲೇಬೇಡಿ ಅಂತ ಹೇಳಿದ. ಕನ್ನಡಿಗರನ್ನು ಇಷ್ಟು ಅದ್ಭುತವಾದಂಥ ಕನ್ನಡಿಗರ ಮನಸ್ಸನ್ನು ಸೂಜಿಗಲ್ಲನ ಹಾಗೆ ಸೆಳೆದಂಥ ಒಬ್ಬ ಕಲಾವಿದನಿಗೆ, ನಟನಿಗೆ ಬೇರೆ ಭಾಷೆಯಲ್ಲಿ ಹೋಗಿ ನಟನೆ ಮಾಡಲಿಕ್ಕಾಗೋದಿಲ್ಲ ಅಂತ ಭಾವಿಸಬೇಡಿ. ಇವತ್ತಂತೂ ಭಾಷೆಯ ಅಗತ್ಯವೂ ಇಲ್ಲ. ಆದರೆ ಅವರಿಗೆ ಕನ್ನಡದ ಪ್ರೀತಿ, ಕನ್ನಡದ ನೆಲದ ಮೇಲಿನ ಮೋಹ, ನಾನು ಕನ್ನಡದ ನಟ, ಕನ್ನಡಕ್ಕಾಗೇ ಇರ್ತೇನೆ ಅನ್ನುವಂಥ ಒಂದು ಪ್ರಶ್ನೆ ಇವತ್ತಿನ ಕಾಲದಲ್ಲಿ ಬಹಳ ಮುಖ್ಯವಾಗಿದೆ ಅಂತ. ಈ ಪ್ಯಾನ್ ಇಂಡಿಯಾ ಅಂತ ಏನೋ ಒಂದು ಅಪಸವ್ಯ ಬಂತು ಕರ್ನಾಟಕಕ್ಕೆ. ಡಬ್ಬಿಂಗ್ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ ನಿಜವಾಗಿ ಶಾಂತಿ ಕ್ರಾಂತಿ, ಆಫ್ರಿಕಾದಲ್ಲಿ ಶೀಲಾ, ಅಥವಾ ಹಿಂದೆ ರಾಜ್ಕುಮಾರ್ ಮತ್ತು NT ರಾಮರಾವ್ ಮಾಡಿದ್ರಲ್ಲ ಹರಿಶ್ಚಂದ್ರ, ಅದು ಪ್ಯಾನ್ ಇಂಡಿಯಾ ಸಿನಿಮಾ. ಯಾಕೆಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು 2 ಭಾಷೆಗಳಲ್ಲಿ 4 ಭಾಷೆಗಳಲ್ಲಿ ಪ್ರತ್ಯೇಕವಾಗಿ ಶೂಟ್ ಆಗಿತ್ತು. ಇದು ಹಿಂದೆ ಕನ್ನಡದ ಅತ್ಯುತ್ತಮ ಸಿನಿಮಾಗಳು, ಎಲ್ಲ ಸಿನಿಮಾಗಳು 85 ವರ್ಷದಲ್ಲಿ ಪರಭಾಷೆಗೆ ಡಬ್ ಆಗಿ ಅಲ್ಲೂ 106 ದಿನ ಓಡಿದವೆ. ಆವಾಗಲೇ ಪ್ಯಾನ್ ಇಂಡಿಯಾ ಆಗೋಗಿದೆ. ಇದೆಂಥದ್ದು ಮಣ್ಣಂಗಟ್ಟಿ ಪ್ಯಾನ್ ಇಂಡಿಯಾ. ಆದರೆ ಈ ಪ್ಯಾನ್ ಇಂಡಿಯಾ ಅನ್ನೋದು ಕನ್ನಡದ ಮಣ್ಣಿಗೆ ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ. ಯಾಕೆಂತಂದರೆ ಕನ್ನಡಕ್ಕಾಗಿ ಮಾಡಿದ ಸಿನಿಮಾ ಅಲ್ಲ ಇದು. ಕನ್ನಡಕ್ಕೆ ಮಾಡಿದ ಸಿನಿಮಾ ಡಬ್ ಆಗಿ ಪ್ಯಾನ್ ಇಂಡಿಯಾಕ್ಕೆ ಹೋಗ್ತದೆ. ಅದು ಕಾಂತಾರದ ಹಾಗೆ, ಚಾರ್ಲಿ ಹಾಗೆ ಆಗಬೇಕು. ಆದರೆ ಈಗೇನಾಗ್ತಾ ಇದೆ, ಕನ್ನಡದ ಸಿನಿಮಾ ಅಂತ ಅನ್ನೋದಕ್ಕಿಂತ ವಿಶ್ವದ ಸಿನಿಮಾ, ಭಾರತದ ಸಿನಿಮಾ ಅನ್ನುವ ನೆಲೆಯಲ್ಲಿ ಹೊರಟಿದೆ. ಹಾಗಾಗಿ ನಮಗೆ ಕನ್ನಡದ ನಟರು ಅದರಲ್ಲಿ ಅಭಿನಯಿಸ್ತಾರೆ, ಕನ್ನಡದ ಸೂಪರ್ ಸ್ಟಾರ್ಗಳು ಅದರಲ್ಲಿ ಇರ್ತಾರೆ ಹೊರತು ಅದು ಕನ್ನಡದ ಸಿನಿಮಾ ಅನ್ನುವಂಥ ಒಂದು ಸಂವೇದನೆಯನ್ನು ಅದು ಹುಟ್ಟು ಹಾಕ್ತಾ ಇಲ್ಲ. ಇವತ್ತು ನಮಗೆ ಯಶ್ ಅಂತ ಒಬ್ಬ ನಟ, ಅದ್ಭುತವಾದಂಥ ನಟ, ಇವತ್ತು ಕನ್ನಡದ ಒಂದು ಮಾನ ಸ್ವಾಭಿಮಾನವನ್ನು ವಿಶ್ವದ ಮಟ್ಟದಲ್ಲಿ ದಾಖಲಿಸಿದಂಥ ನಟ, ನಮ್ಮೆಲ್ಲರ ಹೆಮ್ಮೆ. ಆದರೆ ಟಾಕ್ಸಿಕ್ ಅಂತ ಸಿನಿಮಾ ಕೂಡ ಹೆಸರಿನ ಆದಿ, ಅದು ಕನ್ನಡದ ಕಂಪನ್ನು ತರ್ತಾ ಇಲ್ಲ, ಕನ್ನಡದ ಸಿನಿಮಾ ಅಂತ ಅನಿಸ್ತಾ ಇಲ್ಲ. ಅದು ವಿಶ್ವದ ಸಿನಿಮಾ. ಅವರ ಮೋಷನ್ ಪೋಸ್ಟ್ರಲ್ಲೂ ಕೂಡ ವರ್ಲ್ಡ್ ಸಿನಿಮಾ ಅನ್ನುವ ರೀತಿಯಲ್ಲೇ, ವಿಶ್ವದ ಸಿನಿಮಾ ಅನ್ನುವ ರೀತಿಯಲ್ಲೇ ಅದು ಪ್ರಾಜೆಕ್ಟ್ ಆಗಿದೆ. ಹಾಗಾಗಿ ಯಶ್ ನಮ್ಮ ನೆಲದಿಂದ ಕಾಲಿಟ್ಟಂಥ ಈ ಹುಡುಗ ಇವತ್ತು ವಿಶ್ವದ ಮಟ್ಟಕ್ಕೆ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾನೆ ಅನ್ನೋದು ನಮ್ಮ ಹೆಮ್ಮೆ. ಆದರೆ ಕನ್ನಡದ ಸಿನಿಮಾವೇ ಅಂತ ಪ್ರಶ್ನೆ ಬಂದಾಗ, ಕನ್ನಡದ ಸೂಪರ್ ಸ್ಟಾರ್ ಅನ್ನುವ ಪ್ರಶ್ನೆ ಬಂದಾಗ, ಪ್ರಾಯಶಃ ಆ ಮೇಲ್ಸ್ತರದಲ್ಲಿ ಇರುವಂಥ ಎಲ್ಲ ನಾಯಕರು, ಇವತ್ತು ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಂಥ ನಾಯಕರ ಬಗ್ಗೆ ನಾನು ಹೇಳ್ತಾ ಇರೋದು, ಆ ಸಾಲಿನಲ್ಲಿ ಕನ್ನಡದ ಏಕೈಕ ನಟ ಅಂತಿದ್ದರೆ ಅದು ದರ್ಶನ್. ಆ ಕಾರಣಕ್ಕಾಗಿ ನಮ್ಮದು ಕನ್ನಡದ ಸಿನಿಮಾ, ಈ ಮಣ್ಣಿನ ಸಿನಿಮಾ ಅಂತ ದರ್ಶನ್ ಒತ್ತಿ ಹೇಳಿದ್ದು. ನಮ್ಮ ಮನೆಗೆ ಬರಬೇಕಾದ್ರೆ ಬೇರೆಯವರು ನಯವಿನಯದಿಂದ ಬರಬೇಕು, ಇಲ್ಲದೇ ಇದ್ದರೆ ಭಯದಿಂದ ಬರಬೇಕು ಅನ್ನುವಂಥ ಮಾತನ್ನು ದರ್ಶನ್ ಹೇಳಿದ್ದು ಈ ಅರ್ಥದಲ್ಲಿ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಕಾಟೇರದ ಟ್ರೈಲರ್ ಕೂಡ ನಿಮಗೆ ರೋಮಾಂಚನವನ್ನು ಹುಟ್ಟಿಸ್ತದೆ. ಒಂದು ಮಣ್ಣಿನ ಒರಿಜಿನಲ್ ಆದಂಥ ಮೂಲ ಒಂದು ಈ ನೆಲದ ಕಥೆಯಾಗಿ ಅದು ನಮ್ಮನ್ನು ಕಾಡ್ತದೆ. ಒಂದು ಸಂಭಾಷಣೆಯ ಮೂಲಕ ಅದು ನಮ್ಮನ್ನು ಸೆರೆ ಹಿಡಿತದೆ. ಒಂದು ಬಂದೂಕಲ್ಲ 100 ಪಿರಂಗಗಳೇ ಬಂದರೂ ನನ್ನ ತಡೆದು ನಿಲ್ಲಿಸೋಕ್ಕಾಗಕ್ಕಿಲ್ಲ ಅನ್ನುವಂಥ ಆ ಕೊನೆಯಲ್ಲಿ ಬರುವ ಮಾತಾಗ್ಬೋದು, ಮಧ್ಯದಲ್ಲಿ ಬರುವಂಥ ಕೆಲವು ಸಂಭಾಷಣೆಗಳು, ಕೆಲವು ಆ ಇಡೀ ದೃಶ್ಯಗಳು,
ಆ ಫೋಟೋಗ್ರಫಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ ಹಾಗೆ ಇತ್ತೀಚೆಗೆ KGF ಬಂದ ಮೇಲೆ ಅದೇ ಫೋಟೋಗ್ರಫಿಯನ್ನು, ಅದೇ ಶೇಡನ್ನು, ಆ ಡಾರ್ಕ್ ಶೇಡನ್ನು ಎಲ್ಲರೂ ಕಾಪಿ ಮಾಡೋದನ್ನು ಗಮನಿಸಿದ್ದೇನೆ. ಆಮೇಲೆ ಅಲ್ಲಿ ಎಲ್ಲ ನಟರು ಯಶಾದಿ ಗಡ್ಡ ಬಿಟ್ಟರು ಅಂತೇಳಿ ಎಲ್ಲರೂ ಗಡ್ಡ ಬಿಟ್ಟ ಸಿನಿಮಾವನ್ನೇ ಮಾಡಿದ್ದನ್ನು ಗಮನಿಸಿದ್ದೇನೆ. ಆ ಎಲ್ಲ ಒಂದು ಏಕತಾನತೆಯನ್ನು ಕಟ್ ಮಾಡಿ ಯಾವುದೇ ಇನ್ಫ್ಲುಯೆನ್ಸಿಗೆ ಒಳಗಾಗದೇನೆ ಯಾವುದೋ ಒಂದು ಟ್ರೆಂಡ್ ಸೆಟರನ್ನು ತಮ್ಮದಾಗಿಸಿಕೊಂಡು ಅದರ ಮೇಲೆ ಕತೆ ಹೆಣೆದು ಇನ್ನೇನೋ ಮಾಡಿ ಸಿನಿಮಾವನ್ನು ಗೆಲ್ಲುವ ಹಾಗೆ ಕಾಟೇರ ಹೊರಟಿಲ್ಲ. ಕಾಟೇರ ಅದರದೇ ಆದಂಥ ಒಂದು ಶೈಲಿಯನ್ನು ಹೊಂದಿದೆ, ಅದರದೇ ಆದಂಥ ಒಂದು ನೆರಳು ಬೆಳಕಿನ ಆಟವನ್ನು ಬಳಸಿಕೊಂಡು ಅದ್ಭುತವಾದಂಥ ಕ್ಯಾಮರಾವನ್ನು ಆ ಮೂಲಕ ನಮಗೆ ಒಂದು ಕಣ್ಣಿಗೆ ಹಬ್ಬವನ್ನು ಸೃಷ್ಟಿ ಮಾಡಿದೆ. ಇಡೀ ಸಿನಿಮಾ ಒಂದು ಗ್ರಿಪ್ಪಲ್ಲಿ ಸಾಗತ್ತೆ, ಒಂದು ಸಾಹಸಮಯವಾದಂಥ ಇಡೀದಾದಂಥ ಒಂದು ಲೇಯರು ಕ್ರಿಯೇಟ್ ಆಗತ್ತೆ, ರೋಮಾಂಚನ ತರುತ್ತೆ. ಆಮೇಲೆ ಈ ಭೂಮಾಲೀಕತ್ವದ ಮತ್ತು ದುಡಿಯುವವರ, ಉಳುವವರ, ರೈತರ ಆ ಇಡೀ ಒಂದು ವರ್ಗ ಸಂಘರ್ಷ ಏನಿದೆಯಲ್ಲ, ಆ ಸಂಘರ್ಷದ ಇಡೀದಾದಂಥ ಬಿಸಿ ಆ ಟ್ರೇಲರ್ ನೋಡಿದಾಗ ಮೈಯೆಲ್ಲ ಬಿಸಿ ಆಗುತ್ತೆ. ಪ್ರಾಯಶಃ ಈ ಸಿನಿಮಾದ ಮೂಲಕ, ಕಾಟೇರ ಸಿನಿಮಾದ ಮೂಲಕ ತನ್ನ ಅಭಿಮಾನಿಗಳು ಏನನ್ನು ನಿರೀಕ್ಷೆ ಮಾಡ್ತಾಯಿದ್ರು ಅದನ್ನು ಪಕ್ವವಾಗಿ ಕೊಡುವಂಥ ಕೆಲಸವನ್ನು ದರ್ಶನ್ ಮತ್ತು ತರುಣ್ ಸುಧೀರ್ ಜಂಟಿಯಾಗಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ರಾಕ್ಲೈನ್ ವೆಂಕಟೇಶ್ ಒಂದು ಇಡೀ ಹಳ್ಳಿಯನ್ನು 70ನೇ ದಶಕದ ಆ ಕಾಲದ ಆ ಒಂದು ಕಾಲಕ್ಕೆ ಸರಿಯಾದಂಥ ಒಂದು ಟ್ರೆಂಡನ್ನು, ಸೆಟೈರನ್ನು ರೀಕ್ರಿಯೇಟ್ ಮಾಡೋದು ಇದೆಯಲ್ಲ, ಅದಷ್ಟು ಸುಲಭ ಅಲ್ಲ. ಇಡೀ ಹಳ್ಳಿಯನ್ನು ಕ್ರಿಯೇಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮಳೆ ಬಂದು 2 ತಿಂಗಳು ಅದು ಸ್ಥಗಿತಗೊಂಡದ್ದಕ್ಕೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಒಂದು ದಿನಕ್ಕೆ 500ರಿಂದ 1000 ಜನರನ್ನು, ಜೂನಿಯರ್ ಕಲಾವಿದರನ್ನು ಬಳಸಿದ್ದಾರೆ. ಆದರೆ ಆ ಜೂನಿಯರ್ ಕಲಾವಿದರು ಎಲ್ಲರೂ ಥಿಯೇಟರ್ನವರು ಅನ್ನೋದನ್ನು ನೀವು ಭಾವಿಸಬೇಕು. ಅಂದರೆ ಈ ಸಿನಿಮಾದಲ್ಲಿ ಒಂದೊಂದು ಸಣ್ಣ ಸಣ್ಣ ಕೆಲಸವನ್ನು ಎಷ್ಟು ಜತನದಿಂದ ಮಾಡಿದ್ದಾರೆ, ಆ ಕೆಲಸವೇ ನಿಮಗೆ ಟ್ರೇಲರ್ನಲ್ಲಿ ಕಾಣ್ತದೆ. ಮತ್ತು ದರ್ಶನ್ ಒಂದು ಮಾತು ಹೇಳ್ತಾರೆ, ಈ ಟ್ರೇಲರಲ್ಲಿ ಏನನ್ನು ನೋಡಿದಾರೋ ಅದೇ ಸಿನಿಮಾ ಅಂತ ಸೂಚ್ಯವಾಗಿ ಹೇಳ್ತಾರೆ. ಟ್ರೇಲರ್ ಒಂದು ತೋರಿಸ್ಬಿಟ್ಟು ಸಿನಿಮಾ ಒಂದು ಇನ್ನೊಂದು ತೋರಿಸುವಂಥ ಬದಮಾಶ್ಗಿರಿಯನ್ನು ನಾವು ಮಾಡಿಲ್ಲ ಅಂತ ದರ್ಶನ್ ಅದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾಗಿ ಪಕ್ಕಾ ಒಂದು ಸಿನಿಮಾ ನಮ್ಮ ಕಣ್ಣೆದುರು ಬರ್ತಾ ಇದೆ. ನನಗೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಗುಣಾಢ್ಯತೆ ಬಗ್ಗೆ ಒಂದೆರಡು ಮಾತನಾಡಬೇಕು. ನಾನು ಎಲ್ಲೋ ಒಂದು ಕಡೆ ಕೇಳಿಸ್ಕೊಂಡೆ, ಕುಮಾರ್ ಗೋವಿಂದ್ ಇದರಲ್ಲಿ ಅಭಿನಯಿಸಿದ್ದಾರೆ. ಕುಮಾರ್ ಗೋವಿಂದ್ ಯಾರು ಅಂತ ನಿಮಗೆ ಗೊತ್ತು. ಒಬ್ಬ ನಿರ್ಮಾಪಕನಾಗಿ, ನಟನಾಗಿ ಇಡೀ ಚಿತ್ರರಂಗದ ಒಂದು ಕಾಲವನ್ನು ಕಟ್ಟಿದವರು. ಗೋವಿಂದ ಮತ್ತು ಉಪ್ಪಿ ಸೇರಿಕೊಂಡು ಒಂದು ಕಾಲವನ್ನು ಕಟ್ಟಿದವರು. ಎಂತೆಂಥ ಸಿನಿಮಾವನ್ನು ಕೊಟ್ಟರು, ಮತ್ತು ಕೆಲವು ಸಿನಿಮಾವನ್ನು ಮಾಡಿ ಕಳ್ಕೊಂಡ್ರು ಕೂಡ. ಆದರೂ ಇವತ್ತು ಸಿನಿಮಾಕ್ಕಾಗಿಯೇ ಉಸಿರಾಡುತ್ತಾ ಇರುವಂಥ ಕುಮಾರ್ ಗೋವಿಂದ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟವರು. ಅವರನ್ನು ಸೆಟ್ಟಿನಲ್ಲಿ ಪರಿಚಯಿಸುವಾಗ ತನ್ನ ಒಡನಾಡಿಗಳೊಟ್ಟಿಗೆ ದರ್ಶನ್ ಹೇಳಿದ ಒಂದು ಮಾತು ನನ್ನ ಕಿವಿಗೆ ಬಿದ್ದಿದೆ. ನೋಡಿ, ಇವರು ಯಾರು ಅಂತ ಗೊತ್ತಾ? ಚಿಕ್ಕ ಅನ್ನುವ ಸಿನಿಮಾದಲ್ಲಿ ಅವರು ಹೀರೋ, ನಾನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದೇನೆ, ಆ ಅಣ್ಣ ಅಂಥ ಹಿರಿಯ ನಟರು ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕುಮಾರ್ ಗೋವಿಂದ್ ಅವರಿಗೆ ನಾನು ಇದನ್ನು ಕ್ರಾಸ್ ವೆರಿಫಿಕೇಷನ್ ಬಗ್ಗೆ ಫೋನ್ ಮಾಡಿದಾಗ ಅವ್ರಿಗೆ ಅದು ನೆನಪಿರಲಿಲ್ಲ ಅಂತ ಹೇಳಿದರು. ಇದು ದರ್ಶನ್ ಅವರ ನಯ ಮತ್ತು ವಿನಯವನ್ನು ತೋರಿಸ್ತದೆ. ಹಾಗೆಯೇ ಕಲ್ಯಾಣಿ ಸಿನಿಮಾದಲ್ಲಿ ಕುಮಾರ್ ಗೋವಿಂದು ಹೀರೋ ಅಲ್ಲಿ ಆ ಪಾತ್ರವನ್ನು ಮಾಡ್ತಾ ಇರುವಾಗ ಎಸ್ ನಾರಾಯಣ್ ನಿರ್ದೇಶಕರು, ಒಬ್ಬ ಉದ್ದನೆಯ ವ್ಯಕ್ತಿ ಅತ್ಯಂತ ಪಾದರಸದ ಹಾಗೆ ಚಲಿಸ್ತಾ ಇರೋದನ್ನು ನೋಡಿ ಕುಮಾರ್ ಗೋವಿಂದ್ ಹೇಳಿದ್ರಂತೆ, ನೋಡಿ ಇವ್ರು ಯಾರೋ ಹೀರೋ ಮೆಟೀರಿಯಲ್ ಇದ್ದಂಗಿದೆ, ಅಷ್ಟು ಅಜಾನುಭಾವತ್ವ, ನಯ, ವಿನಯ, ಆ ಮುಖದಲ್ಲಿ ಏನೋ ಕಳೆ ಇದೆ, ಯಾರು ಇವರು ಅಂತ ಕೇಳಿದಾಗ ಎಸ್ ನಾರಾಯಣ್ ಹೇಳಿದ್ರಂತೆ, ಅವ್ರು ಯಾರು ಅಂತ ತಿಳ್ಕೊಂಡಿದ್ರಿ, ತೂಗ್ದುಬ್ ಶ್ರೀನಿವಾಸ್ ಅವರ ಮಗ ಅಂತ. ಇದನ್ನು ನನಗೆ ಕುಮಾರ್ ಗೋವಿಂದ್ ಹೇಳಿದರು. ಆಮೇಲೆ ಆ ವೇದಿಕೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಿನ್ನೆ
ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಾರೆ ಅಂತ ಅವರ ಪ್ರೀತಿಯ ಸಹೋದರರನ್ನು ಅಲ್ಲಿ ಪರಿಚಯಿಸಿದರು ಅವರು. ಅಭಿಷೇಕು, ಧನ್ವೀರು, ಸೂರಿ, ಟೈಗರು ಇವರೆಲ್ಲ, ಕೈವಾ ಟೀಮು, ಧನ್ವೀರ್ ಇವರೆಲ್ಲ ಬಂದದ್ದನ್ನು ಹೇಳ್ತಾ ಒಂದು ಮಾತು ಹೇಳಿದರು. ಅವರಿವತ್ತು ನನ್ನನ್ನು ಹೆಗಲ ಮೇಲೆ ಹೊತ್ತು ನಿಮ್ಮೆಲ್ಲರ ಎದುರು ವಿಜೃಂಭಿಸಿದರು. ಅಲ್ಲ, ನಮ್ಮ ಹೆಗಲ ಮೇಲೆ ಅವರನ್ನು ಹೊತ್ತು ನಾವು ಸಾಗಬೇಕಾಗಿದೆ. ಇವತ್ತಿಗೂ ನಾನೊಬ್ಬ ಚಿಕ್ಕ ಪುಟ್ಟ ನಟನಾಗೇ ಇದ್ದೇನೆ ಅನ್ನುವಂಥ ಮಾತನಾಡಿದರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ದರ್ಶನ್ ಅಂತಂದರೆ ವಿವಾದ, ದರ್ಶನ್ ಅಂತಂದರೆ ಪೊಗರು, ದರ್ಶನ್ ಅಂತಂದರೆ ಒರಟ, ದರ್ಶನ್ ಅಂತಂದರೆ ಎಲ್ಲೋ ಒಂದು ಕಡೆ ಮಾಧ್ಯಮವನ್ನು ಬಿಡೋದಿಲ್ಲ, ಯಾರಿಗೆ ಬೇಕಾದರೂ ಏನನ್ನೂ ಮಾತಾಡ್ತಾರವರು ಅನ್ನುವಂಥ ಒಂದು ಧಾಟಿಯಲ್ಲಿ ನಾವು ದರ್ಶನನ್ನು ಚಿತ್ರಿಸ್ತಾ ಇದ್ದೇವಲ್ಲ. ನಿಜಕ್ಕಾಗಿ ದರ್ಶನ್ ಯಾರು ಹಾಗಾದರೆ? ದರ್ಶನ್ನನ್ನು ಎಲ್ಲೋ ಒಂದು ಕಡೆ ಕಟ್ಟಿ ಹಾಕುವಂಥ, ದರ್ಶನ್ನನ್ನು ಅಪಭ್ರಂಶಕ್ಕೆ ಈಡು ಮಾಡುವಂಥ, ದರ್ಶನ್ನ ಎಲ್ಲ ಮಾತನ್ನೂ ಎರಡೆರಡಾಗಿ ಮೂರಾಗಿ ಅರ್ಥೈಸಿಕೊಂಡು ಅವರನ್ನು ಹಿಂಜುವ ಮತ್ತು ಅವರನ್ನು ಒಂದರ ಒಗರಿನಿಂದ ಒರಟನಾಗಿ ಚಿತ್ರಿಸುವ, ಸಮಾಜಕ್ಕೆ ಏನೋ ಒಂದು ವಿಷಕಾರಿಯಾಗಿ ಅವರನ್ನು ಬಿಂಬಿಸುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆಯೇನೋ ಅಂತ ಅನಿಸ್ತಾ ಇದೆ ನನಗೆ. ಪ್ರತಿಯೊಂದು ಪ್ರಕರಣದಲ್ಲೂ ಅವರನ್ನು ಸಿಲುಕಿಸುವ ಹಾಗೆ ಕಾಣ್ತಾ ಇದೆ. ಎಲ್ಲೋ ಒಂದು ಹೋಟೆಲಲ್ಲಿ ಹೋಗಿ ಸಹಜವಾಗಿ ಏನೋ ಒಂದು ಎರಡು ಮಾತಾಡಿದ್ರು ಕೂಡ ಅಲ್ಲಿ ಸಪ್ಲೈರಿಗೆ ಹೊಡೆದ್ರಂತೆ, ಇನ್ನೊಂದಂತೆ, ಮಗದೊಂದಂತೆ. ಅವರು ಏನೇ ಮಾತಾಡಿದರೂ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂಥ ಕೆಲಸ. ನಿಜವಾದ ಒಳಗಡೆ ಒಂದು ದರ್ಶನ್, ಭಾಳ ಮಗುಮುಗ್ಧವಾದಂಥ ಒಬ್ಬ ದರ್ಶನ್ ಇರಬಹುದೇನೋ. ಯಾಕೆಂದರೆ ಅವ್ರ ವರ್ತನೆಗಳೆಲ್ಲ ಇಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇದೆ. ಮನುಷ್ಯನಲ್ಲಿ ಅರಿಷಡ್ವೈರಿಗಳು ಇರ್ತಾರೆ. ಕೆಲವು ಸಾರಿ ಅದು ಟ್ರಿಗರ್ ಆಗ್ತದೆ. ಆದರೆ ನಾವು ಅದನ್ನೇ ಫೋಕಸ್ ಮಾಡ್ತಾ ಹೋದರೆ, ಅದಷ್ಟನ್ನೇ ಫೋಕಸ್ ಮಾಡಿ ಬಿಡ್ತಾ ಹೋದರೆ, ಸೋಷಿಯಲ್ ಮೀಡಿಯಾವೋ ಇನ್ನೊಂದೋ ಮಗದೊಂದೋ, ಅವಾಗೇನಾಗುತ್ತೆ, ನಮಗೆ ಆ ರೀತಿಯ ವ್ಯಕ್ತಿಯಾಗೇ ಕಾಣ್ತಾ ಹೋಗ್ತಾನೆ ಅಂತ. ನೀವು ರಾವಣನನ್ನು, ರಾಮಾಯಣದಲ್ಲಿ ರಾವಣನನ್ನು ನೋಡಿದಾಗ, ರಾವಣನನ್ನು ನೀವು ಸರಿಯಾಗಿ ಅರ್ಥೈಸ್ಕೊಳ್ತಾ ಹೋದರೆ ಎಂಥ ಒಂದು ಉದಾತ್ತ ವ್ಯಕ್ತಿತ್ವ ಅಂತ ಅನ್ನಿಸ್ತದೆ ನಿಮಗೆ. ಅದೇ ನಾವು ಅವನು ಸೀತೆಯ ಕದ್ದ ರಾವಣ, ಸೀತೆಯನ್ನು ಮೋಹಿಸಿದ ರಾವಣ, ಹೀಗೆ ಕಪಟ ವಸ್ತ್ರಧಾರಿಯಾಗಿ ವೇಷಧಾರಿಯಾಗಿ ಬಂದು ಸೀತೆಯನ್ನು ಎತ್ತಿಕೊಂಡೊಯ್ದದ್ದು, ಜಟಾಯುವನ್ನು ಸಂಹಾರ ಮಾಡಿದ್ದು, ಈ ಥರದ ರಾವಣನ ಅಷ್ಟನ್ನೇ ನೀವು ಕಂಡ್ರೆ ಆವಾಗ ರಾವಣ ವಿಕಾರವಾಗಿ ಕಾಣ್ತಾನೆ ಅಂತ. ಹಾಗೆಯೇ ದರ್ಶನನ್ನು ನಾವು ಏನು ಫೋಕಸ್ ಮಾಡ್ತಾ ಇದ್ದೇವೆ, ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ, ಹಾಗಾದರೆ ಈ ಪ್ರೊಜೆಕ್ಟ್ ಮಾಡೋದ್ರ ಹಿಂದಿರುವ ಉದ್ದೇಶ ಏನು? ಕನ್ನಡಕ್ಕೊಬ್ಬನೇ ದರ್ಶನ್ ಅಂತ ನಾವು ಭಾವಿಸ್ತಾ ಇದ್ದೇವಲ್ಲ, ಅದೇ ಅವರಿಗೆ ಮುಳುವಾಗ್ತಾ ಇದೆಯೇ? ಈ ಪ್ಯಾನ್ ಇಂಡಿಯಾದ ಭ್ರಮಾತ್ಮಕವಾದ ಜಗತ್ತಿನಲ್ಲಿ ಕನ್ನಡವನ್ನು ತನ್ನ ಏಳಿಗೆಗಾಗಿ ಬಳಸ್ಕೊಂಡು, ತನ್ನ ಬೆಳವಣಿಗೆಗಾಗಿ ಬೆಳೆಸ್ಕೊಂಡು, ಆಮೇಲೆ ವಿಶ್ವರೂಪಿಯಾಗಿ ನಾನು ಬೆಳೆಬೇಕು ಅನ್ನುವಂಥ ಕನಸಿನಲ್ಲಿ ಕನ್ನಡವನ್ನು ಕೇವಲ ನನ್ನ ಹುಟ್ಟಿದ ಊರು ಅಥವಾ ಬೆಳೆದ ಊರು ಅನ್ನುವ ನೆನಪಿಗಷ್ಟೇ ಇಟ್ಟುಕೊಂಡು ಬೆಳೆಯಲಿಕ್ಕೆಲ್ಲ ಪರಭಾಷೆಯ ನೆಲವನ್ನು ಬಳಸ್ಕೊಳ್ಳುವಂಥ ಇವತ್ತಿನ ದಿನಗಳಲ್ಲಿ ಕನ್ನಡಕ್ಕಾಗೇ ನಾನಿದ್ದೇನೆ, ಕನ್ನಡಕ್ಕಾಗೇ ನಾನು ತುಡಿತೇನೆ ಅನ್ನುವಂಥ ಒಂದು ಘೋಷವಾಕ್ಯದಲ್ಲಿ ಬಂದಂಥ ಮತ್ತು ಅದೇ ರೀತಿ ಬದುಕ್ತಾ ಇರುವಂಥ ದರ್ಶನ್ನು ಎಲ್ಲೋ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದ್ದಾರೋ ಅಂತ ನನಗನ್ನಿಸ್ತಾ ಇದೆ. ಅವರು ಸಣ್ಣ ಪುಟ್ಟ ತನ್ನ ಊರಿಗೆಯ ತನ್ನ ಸಹವಾಸಕ್ಕೆ ಬಂದಂಥ ಎಲ್ಲ ಕಲಾವಿದರ ಸಿನಿಮಾಗಳಲ್ಲೂ ಇವತ್ತು ಅದರ ಪ್ರಚಾರ ಕಾರ್ಯದಲ್ಲಿ ಸ್ವತಃ ಬಂದು ಭಾಗಿಯಾಗ್ತಾರೆ. ಕೆಲವು ಸಿನಿಮಾದಲ್ಲಿ ಅತಿಥಿ ಕಲಾವಿದನಾಗಿ ಪಾಲ್ಗೊಳ್ಳುವ ಮೂಲಕ ಆ ಸಿನಿಮಾವನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಏನು ಸೂಚಿಸ್ತದೆ? ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವಂಥ ಫಸ್ಟ್ ಗ್ರೇಡ್ ಕಲಾವಿದರು, ನಿರ್ದೇಶಕರು ಅವ್ರನ್ನೆಲ್ಲ ಬಿಟ್ಬಿಡಿ. ಅವರು ಕನ್ನಡದ ಒಂದು ರೀತಿಯ ರಾಷ್ಟ್ರೀಯ ಹೆಮ್ಮೆ, ವಿಶ್ವದ ಹೆಮ್ಮೆ. ನಮಗೆ ಈ ನೆಲ ಬಿಟ್ಟು ಮೇಲೆ ನೋಡಬೇಕಾದ್ರೆ ಅವರೆಲ್ಲ ಕಾಣ್ತಾರೆ. ಆದರೆ ನೆಲದಲ್ಲಿದ್ದ ಕಲಾವಿದರು ಅಂತ ಬಂದಾಗ ನಮಗೆ ದರ್ಶನ್ ಮತ್ತು ಈ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಸ್ಟಾರ್ಗಳೇ ನಮಗೆ ಕಾಣೋದು. ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಸಿನಿಮಾಗಳು ಗೆದ್ದಾಗಲೇ ಕನ್ನಡದ ಸಿನಿಮಾ ಉದ್ಧಾರ ಆಗೋದು. ಇವತ್ತು ನೋಡಿ, ನಾಗೇಶ್ ಇರ್ಬೋದು, ಓಂ ಪ್ರಕಾಶ್ ರಾವ್ ಇರ್ಬೋದು, ಅವರೆಲ್ಲ ಕನ್ನಡ ಚಿತ್ರರಂಗದ ಬಗ್ಗೆ, ಅದರ ನಿರ್ಮಾಪಕರ ಸುಖ ದುಃಖಗಳ ಬಗ್ಗೆ, ಕಷ್ಟಗಳ ಬಗ್ಗೆ, ಅವರ ಕಳ್ಕೊಳ್ಳುವಿಕೆಯ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತಾ ಬರ್ತಾ ಇದ್ದಾರೆ. ಇವೆಲ್ಲ ಉಳಿಸೋರು ಯಾರು? ಈ ನಿರ್ಮಾಪಕರನ್ನು ರಕ್ಷಿಸೋರು ಯಾರಾಗಿದ್ರೆ? ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವವರಿಗೆ
ತಮಿಳಿನಲ್ಲಿ ನಿರ್ಮಾಪಕರು ಸಿಗ್ತಾರೆ, ತೆಲುಗಿನಲ್ಲಿ ಸಿಗ್ತಾರೆ, ಮಲಯಾಳದಲ್ಲಿ ಸಿಗ್ತಾರೆ, ಹಿಂದಿಯಲ್ಲಿ ಸಿಗ್ತಾರೆ, ನಿರ್ದೇಶಕರು ಸಿಗ್ತಾರೆ, ನಿರ್ಮಾಪಕರು ಸಿಗ್ತಾರೆ, ಆಡಿಯನ್ಸು ಸಿಗ್ತಾರೆ. ಅವರಿಗೆ ಇಡೀ ವಿಶ್ವ ಅಥವಾ ಇಡೀ ಭಾರತದ ಎಲ್ಲ 5-6 ಲ್ಯಾಂಗ್ವೇಜ್ಗಳು. ಈ ಕನ್ನಡದಲ್ಲೇ ನಾನು ಸಿನಿಮಾ ಮಾಡ್ತೇನೆ, ಕನ್ನಡದ ಸಿನಿಮಾ ಮಾಡ್ತೇನೆ, ನಾನು ಕನ್ನಡದಲ್ಲೇ ಉಳಿತೇನೆ ಅನ್ನುವಂಥ ಈಗ ದರ್ಶನ್ ಮತ್ತು ಅವರ ಸಂಗಡಿಗರು ಅಂತಲೇ ಕರಿತೇನೆ, ನಾನು ಸಹೋದರರು ಅಂತಲೇ ಕರಿತೇನೆ. ನಮ್ಮ ಈ ಕನ್ನಡದ ನಟರಿದ್ದಾರಲ್ಲ, ಅವರಿಗಾಗಾದರೆ ನಾವು ಅವರನ್ನು ಉಳಿಸದೇ ಇದ್ದರೆ ಇನ್ಯಾರು ಉಳಿಸ್ತಾರೆ? ಕನ್ನಡಕ್ಕಾಗಿ ಸಿನಿಮಾ ಮಾಡ್ತೇನೆ ಅಂತ ಹೇಳುವ ಧೈರ್ಯ ಮತ್ತು ದಾಷ್ಟಿವ್ಯ ಅವರಿಗೆ ಮುಳುವಾಗ್ತಾ ಇದೆಯೇ? ಆ ಕಾರಣಕ್ಕಾಗಿ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯೇ? ಆ ಕಾರಣಕ್ಕಾಗಿ ಅವರನ್ನು ಅಪಸವ್ಯದ ಹಾಗೆ ನಾವು ಮಾಧ್ಯಮದವರು ಏನಾದರೂ ಬಿಂಬಿಸ್ತಾ ಇದ್ದೇವಾ? ಈ ಸಂಶಯ ನನಗೆ ಬರ್ತಾ ಇದೆ. ಯಾಕೆಂತಂದರೆ ದರ್ಶನ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಕನ್ನಡ ಚಿತ್ರರಂಗದ ಅಸ್ತಿತ್ವದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಸಹೋದರ ಸಮಾನರಾದಂಥ ನಟರು, ನಿರ್ದೇಶಕರು ಎಲ್ಲರ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಪ್ರೋತ್ಸಾಹದಾಯಕವಾಗಿ ಬಂದು ಎದುರು ನಿಲ್ತಾ ಇದ್ದಾರೆ. ಇದು ದರ್ಶನ್ ಮಾಡ್ತಾ ಇರುವ ತಪ್ಪ? ಇದು ದರ್ಶನ್ ಮಾಡ್ತಾ ಇರುವ ಕೆಟ್ಟ ಕೆಲಸನಾ? ಯಾವ ನಟರು ಮಾಡ್ತಾ ಇದ್ದಾರೆ? ಪರಭಾಷಾ ನಟರು ಮನೆಗೆ ಬಂದರು ಅನ್ನೋ ಕಾರಣಕ್ಕಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವ್ರ ಸಿನಿಮಾ ನೋಡಿ ಅವ್ರ ಸಿನಿಮಾಕ್ಕೆ ಬೈಟ್ ಕೊಡ್ತಾರಲ್ಲ. ಯಾಕೆಂತಂದರೆ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳೀಗ. ಕನ್ನಡದ ನೆಲಕ್ಕೆ ಅವ್ರ ಸಿನಿಮಾನೂ ಬರಬೇಕು, ಇವ್ರ ಸಿನಿಮಾ ಎಲ್ಲ ಭಾಷೆಗಳಿಗೂ ಹೋಗಬೇಕು. ಹಾಗಾಗಿ ಕೊಡುಕೊಳ್ಳುವಿಕೆ, ಕನ್ನಡ ಅನ್ನುವಂಥ ಒಂದು ಆ ಬೌಂಡ್ರಿಯನ್ನು ರಕ್ಷಿಸುವ, ಕನ್ನಡದ ಸಿನಿಮಾ ರಂಗದ ಅಸ್ತಿತ್ವವನ್ನು ಉಳಿಸುವ ಆ ಹೋರಾಟ ಗೀರಾಟ ಎಲ್ಲ ಈಗ ನೆನಪು, ಇತಿಹಾಸ. ಯಾಕಂದ್ರೆ ಯಾರೂ ಇಲ್ವಲ್ಲ, ರಾಜ್ಕುಮಾರ್ ಇಲ್ಲ, ವಿಷ್ಣುವರ್ಧನ್ ಇಲ್ಲ, ಶಂಕರ್ನಾಗ್ ಇಲ್ಲ, ಅಂಬರೀಷ್ ಅಣ್ಣ ಇಲ್ಲ, ಯಾರೂ ಇಲ್ವಲ್ಲ. ಕನ್ನಡದ ಸಂದರ್ಭ ಬಂದಾಗ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ಒಬ್ಬ ಇದ್ದಾನೆ ಗಂಟೆ ಕಟ್ತೇನೆ ಅಂತ. ಅದೇ ಗಂಟೆ ನನ್ನ ನಾದ ಅಂತಾನೆ, ಅದೇ ಗಂಟೆ ನನ್ನ ಎಚ್ಚರ ಅಂತಾನೆ, ಅದೇ ಘಂಟಾನಾದ ನನ್ನ ಭಾಷೆ ಅಂತಾನೆ, ಅದೇ ನನ್ನ ನೆಲ ಅಂತಾನೆ, ಅದೇ ನನ್ನ ಅನ್ನ ಅಂತಾನೆ, ಅದೇ ನನ್ನ ಉಸಿರು ಅಂತಾನೆ. ಅತ್ತಪ್ಪ, ಹೇಗೆ ಇದನ್ನು ನಾವು ಅರ್ಥೈಸಬೇಕಾಗಾದ್ರೆ? ಕನ್ನಡದ ಸಿನಿಮಾ ರಂಗ ಇವತ್ತು ಬಹುಭಾಷಾ ಚಿತ್ರರಂಗದ ಒಂದು ಆಡಂಬೋಲ ಆಗಿದೆ, ಅಂಗಳಾಗಿದೆ, ಕಣ ಆಗಿದೆ. ಅದು ಕನ್ನಡ ಸಿನಿಮಾಕ್ಕಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಹೀಗೆ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ತನ್ನ ಅಸ್ತಿತ್ವವನ್ನೇ ಉಳಿಸ್ಕೊಳ್ತದೆ ಅನ್ನುವಂಥ ನಂಬಿಕೆ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಸಿನಿಮಾ ಮಾಡ್ತೇನೆ, ಕನ್ನಡದಕ್ಕಾಗಿ ಸಿನಿಮಾ ಮಾಡುವವರ ಜೊತೆಗಿರ್ತೇನೆ ಮತ್ತು ಅವರ ಗೆಲುವಿಗಾಗಿ ನಾನು ಅವರಿಗೆ ಹೆಗಲಿಗೆ ಹೆಗಲಾಗಿ ನಿಲ್ತೇನೆ ಅನ್ನುವಂಥ ದರ್ಶನ ಮಾತು ತಪ್ಪಾಗಾದರೆ, ಹಾಗಾದರೆ ನಾವು ಕನ್ನಡಿಗರು ಯಾರ ಬೆನ್ನಿಗೆ ನಿಲ್ಲಬೇಕು? ಯಾರ ಒಟ್ಟಿಗೆ ಸಾಗಬೇಕು? ಈ ಹಿನ್ನೆಲೆಯಲ್ಲಿ ಕಾಟೇರ ಬಹಳ ಮುಖ್ಯವಾಗಿ ನನಗೆ ಒಂದು ಲಿಟ್ಮಸ್ ಪೇಪರ್ ಥರ ಕಾಣ್ತದೆ. ಕನ್ನಡದ ಅಳಿವು ಉಳಿವಿನ ಒಂದು ಪಕ್ಕ ಗೆರೆಯಾಗಿ ಕಾಣ್ತದೆ. ಕಾಟೇರ ಗೆದ್ರೆ ಕನ್ನಡ ಚಿತ್ರರಂಗ ಉಳಿತದೆ, ಕಾಟೇರದ ಸೋಲು ಕನ್ನಡ ಚಿತ್ರರಂಗದ ಸೋಲು ಅಂತ ನಾನು ಭಾವಿಸ್ತೇನೆ. ಸಲಾರ್ನಂಥ ಸಿನಿಮಾ, ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅದು ನಮ್ಮ ಹೆಮ್ಮೆ, ಪ್ರಶ್ನೆನೇ ಇಲ್ಲ ಅದರಲ್ಲಿ. ಆದರೆ ಸಲಾರ್ಗೆ ವಿಶ್ವದ ಮಾರುಕಟ್ಟೆ ಇದೆ, ಬಹುಭಾಷೆಯ ಮಾರುಕಟ್ಟೆ ಇದೆ. ಕಾಟೇರಕ್ಕೆ ಕನ್ನಡದ ನೆಲ ಮಾತ್ರ. ಈ ಎಲ್ಲ ಕನ್ನಡದ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಮನೆಯ ಸಿನಿಮಾ, ನಾನು ಯಾಕೆ ಹೆದರಬೇಕು ಅನ್ನುವಂಥ ದರ್ಶನ್ ಅವರ ಮಾತು, ನಾನು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಆದರೆ ದರ್ಶನ್ ಅವರು ಒಂದು ಸೂಚ್ಯವಾಗಿ ಇವೆಲ್ಲವನ್ನೂ ಹೇಳಿದ್ದಾರೆ. ಆ ಮಾತಿನ ಅರ್ಥ ಅದೇ. ಕನ್ನಡಕ್ಕಾಗಿದ್ದೇನೆ ರೀ, ಕನ್ನಡಕ್ಕಾಗಿ ಸಿನಿಮಾ ಮಾಡ್ತೇನೆ ರೀ, ಕನ್ನಡಕ್ಕಾಗಿ ಸಿನಿಮಾ ಮಾಡುವಂಥ ಒಂದು ಸಹೋದರರ ಗ್ಯಾಂಗೇನೆ ಬೆಳೆಸ್ತಾ ಇದ್ದೇನೆ ರೀ ನಾನು. ನೀವು ಕನ್ನಡಿಗರಾಗಿ ಆ ಸಿನಿಮಾವನ್ನು ಉಳಿಸಿ ಬೆಳೆಸಿ ಕನ್ನಡ ಚಿತ್ರರಂಗ ಉಳಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ನನಗೆ ಇತ್ತೀಚಿನ ದರ್ಶನ್ ಅವರ ಮಾತು, ಅವರ ವರ್ತನೆ, ಅವರ ಸೂಚ್ಯವಾದಂಥ ಧ್ವನಿಪೂರ್ಣವಾದಂಥ ಕೆಲವು ವಾಕ್ಯಗಳು ನನ್ನನ್ನು ಈ ರೀತಿ ನೋಡುವ ಹಾಗೆ ಮಾಡಿತು. ಪರಭಾಷೆಯಲ್ಲಿ ಸಿನಿಮಾ ಮಾಡಬಾರ್ದು ಅಂತಲ್ಲ, ಮಾಡಬೇಕು, ಆದರೆ ಅದೇ ವಿದ್ಯೆ ಆಗಬಾರ್ದು ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ 4-5 ವರ್ಷಕ್ಕೆ ಒಂದು ಸಿನಿಮಾ ಮಾಡಿಬಿಟ್ರೆ
ಈ ಕನ್ನಡದಲ್ಲಿದ್ದಂಥ ಅವರ ಅಭಿಮಾನಿಗಳು ಕೊಯ್ಕೊಳ್ಳುವವರು, ಮೇಲೆ ಹಾರು ಕೆಳಗೆ ಬೀಳುವವರು, ಅಣ್ಣ ಅಂತ ಗೋಗರೆಯವರು, ಕೆಲಸ ಬಿಟ್ಟುಕೊಂಡು ಉದ್ಯೋಗ ಬಿಟ್ಟುಕೊಂಡು ಅಂಥವ್ರಿಗೆಲ್ಲ ಏನು ಹೇಳ್ತೀರಿ? ವರ್ಷಕ್ಕೆ 2-3 ಸಿನಿಮಾ ಮಾಡದೇ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯೋದು ಹೇಗೆ? ಈ ಪ್ರಥಮ ದರ್ಜೆಯ ಸ್ಟಾರ್ಗಳು ಅವ್ರಿಗೆ ಖುಷಿ ಬಂದಾಗೆ, ಅವ್ರಿಗೆ ಬೇಕಾದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಬಿಟ್ರೆ ಈ ಕನ್ನಡದಲ್ಲಿ ಸಿನಿಮಾ ನೋಡುವಂಥ ಅಭಿಮಾನಿಗಳು ಅನಿವಾರ್ಯವಾಗಿ ಬೇರೆ ಭಾಷೆ ಸಿನಿಮಾ ನೋಡಲೇಬೇಕು, ಡೈವರ್ಟ್ ಆಗಲೇಬೇಕು. ಅಂಥ ಒಂದು ಸಂದರ್ಭದಲ್ಲಿ ಕಾಟೇರ ಬರ್ತಾ ಇರುವಂಥದ್ದು, ದರ್ಶನ್ ಸಿನಿಮಾ ಬರ್ತಾ ಇರುವಂಥದ್ದು ಕನ್ನಡಿಗರ ಹಸಿದ ಮನಸ್ಸಿಗೆ, ತಲ್ಲಣಿಸಿದ ಮನಸ್ಸಿಗೆ, ನಿರೀಕ್ಷೆ ಮಾಡಿದಂಥ ಮನಸ್ಸಿಗೆ, ಒಡಲಿಗೆ ಒಂದು ಒಳ್ಳೆಯ ಆಹಾರ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದನ್ನು ಆ ಟ್ರೇಲರ್ ತೋರಿಸ್ಕೊಡ್ತಾ ಇದೆ. ಆ ಟ್ರೇಲರು ತುಂಬ ಒಂದು ಒಳ್ಳೆಯ ಕಮರ್ಷಿಯಲ್ ಸಿನಿಮಾ ಆಗಿ ಬರಬಹುದಾದ ಸಾಧ್ಯತೆಗಳಿಗೆ ಹಿಡಿದ ಕನ್ನಡಿ ಅಂತ ನಾನು ಭಾವಿಸಿದ್ದೇನೆ. ಕಾಟೇರ ಗೆಲ್ಲಬೇಕು. ಕಾಟೇರ ಗೆದ್ದಾಗಲೇ ಮಾತ್ರ ಕನ್ನಡ ಮುಂದೊಂದಿನ ತನ್ನ ಅಸ್ತಿತ್ವವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಬಲ್ಲದು ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ದರ್ಶನನ್ನು ಪ್ಯಾಂಪರ್ ಮಾಡಲಿಕ್ಕೋ, ದರ್ಶನಿಗೆ ಪೂಸಿ ಹೊಡೆಯಲಿಕ್ಕೋ ಅಥವಾ ದರ್ಶನಿಗೆ ಬೆಂತಟ್ಟಲಿಕ್ಕೋ, ಆ ಮೂಲಕ ನನಗೇನೋ ಸಾಧಿಸಲೇ ಮಾಡಲಿಕ್ಕೋ ಹೊರಟಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಯಾವ ನಟರಿಂದಲೂ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ನನಗೆಲ್ಲರೂ ಕನ್ನಡದ ನಟರು, ಎಲ್ಲರೂ ನನ್ನ ಪ್ರೀತಿಯ ಒಡನಾಡಿಗಳು. ಇವತ್ತು ಕನ್ನಡದಲ್ಲಿ ಯಾರೆಲ್ಲ ಸೂಪರ್ ಸ್ಟಾರ್ಗಳು, ಯಾರೆಲ್ಲ ಇವತ್ತು ಆಳ್ತಾ ಇದ್ದಾರೆ ಅಂತ ನಾವು ಭಾವಿಸಿದೆವೋ ಅವರೆಲ್ಲರೂ ನನಗೆ ಕೈ ಮುದ್ದು. ಯಾಕೆಂತಂದರೆ ನನಗೆ ಲೇವಾದೇವಿ ಇಲ್ಲ. ಅವರಿಂದ ಒಂದು ಕಪ್ ಚಾ ಕುಡಿದ ಋಣ ಇಲ್ಲ, ಅವರಿಂದ ಯಾವುದೋ ಒಂದು ಬೇಡಿ ಕಾಡಿ ತಗೊಂಡಂಥ ಋಣ ಇಲ್ಲ, ಅಥವಾ ಪ್ರಮೋಷನ್ಗೆ ನನ್ನ ಚಾನಲ್ ಕೊಡಿ ಅಂತ ನಾನು ದೇಹಿ ಅಂತ ಬೇಡುವುದಿಲ್ಲ. ನನ್ನದೇ ಆದ ದಾರಿ, ಸತ್ಯ ಸತ್ಯ ಅಷ್ಟೇ. ಪ್ಯಾನ್ ಇಂಡಿಯಾ ಸಿನಿಮಾದಿಂದ ಕನ್ನಡದ ಚರಮಗೀತೆ ಹಾಡುವ ದಿನಗಳು ಹತ್ತಿರದಲ್ಲೇ ಇದೆ ಅನ್ನೋದು ನನ್ನ ಆತ್ಮ ಹೇಳ್ತಾ ಇದೆ, ಮತ್ತು ಪರಿಸರ ಅದನ್ನು ಧ್ವನಿಸ್ತಾ ಇದೆ. ಅದನ್ನು ನಾನು ನಿಮ್ಮೆದುರು ಇಡ್ತಾ ಇದ್ದೇನೆ. ಕನ್ನಡಕ್ಕಾಗಿ ಕೊನೆಗಾದರೂ ಒಬ್ಬ ಇದ್ದಾನಲ್ಲ, ನಾನಿದ್ದೇನೆ, ಅವನ ಕೊರತೆ ಅಂತ ಭಾವಿಸಬೇಡಿ, ಅವನ ದೌರ್ಬಲ್ಯ ಅಂತ ಭಾವಿಸಬೇಡಿ. ಅದನ್ನು ದರ್ಶನಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಭಾವಿಸಬೇಡಿ. ಯಾವ್ಯಾವುದೋ ಭಾಷೆ ಬರದೇ ಇದ್ದಂಥ ಅಥವಾ ಭಾಷೆಯ ತೊಂದರೆ, ಭಾಷೆಯೇ ನನ್ನ ಆತ್ಮ, ಧ್ವನಿಯೇ ನನ್ನ ಆತ್ಮ, ನನ್ನ ಸಂಭಾಷಣೆಯೇ ನನ್ನ ಆತ್ಮ ಅಂತ ಹೇಳ್ಕೊಂಡಂಥ ನಾನಾ ಪಾಟೇಕರ್ ಅಂತವರು, ಅಮಿತಾಬ್ ಬಚ್ಚನ್ ಅಂತವರೇ ಇಲ್ಲಿ ಆ್ಯಕ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಇವತ್ತು ಎಲ್ಲ ನಟರು ಬರ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾದ ಹಣೆ ಬರದಿಂದ ಏನಾಗಿದೆ? ಕನ್ನಡದ ಖಳನಟರಿಗೆ ಜಾಗ ಇಲ್ಲ, ಸಹ ನಟರಿಗೆ ಜಾಗ ಇಲ್ಲ, ಪೋಷಕ ನಟರಿಗೆ ಜಾಗ ಇಲ್ಲ. ಯಾಕೆ ಹೇಳಿ? ಕನ್ನಡದ ಸಿನಿಮಾ ಆಗಿ ಉಳಿದಿಲ್ಲ ಅದು. ಅವರಿಗೆ ತೆಲುಗಿನಿಂದ ಒಬ್ಬ ಬೇಕು, ತಮಿಳಿನಿಂದ ಒಬ್ಬ ಬೇಕು, ಮಲಯಾಳಿಂದ ಒಬ್ಬ ಬೇಕು, ಹಿಂದಿಯಿಂದ ಒಬ್ಬ ಬೇಕು. ಮಿಸಳ್ಬಾಜಿ ಇಂಥ ಸಿನಿಮಾದಿಂದ ಕನ್ನಡ ಏನಾಗ್ಬೋದು? ಈಗ ಕನ್ನಡದ ನಟರು ಎಲ್ಲರೂ ಕಾಣೋದು ಎಲ್ಲಿ? ಮೇನ್ ಸ್ಟ್ರೀಮಿಗೆ ಬಂದರೆ ದರ್ಶನ್ನು, ಅದರ ನಂತರ ಶರಣು ಅಥವಾ ಇತ್ಯಾದಿ ಎಲ್ಲ ಇದ್ದಾರಲ್ಲ, ಧನಂಜಯು, ಇವರೆಲ್ಲರ ಸಿನಿಮಾಗಳಲ್ಲಿ ಕನ್ನಡದ ನಟರು ಕಾಣಿಸ್ಕೋಬೇಕು. ನಮ್ಮ ದುನಿಯಾ ವಿಜಯು ಇಂಥವರೆಲ್ಲ ಬೇರೆ ಯಾರ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು ಹೇಳಿ? ಹೀಗಾಗಿ ಕನ್ನಡಕ್ಕೆ ಕೇವಲ ಸಿನಿಮಾದ ಅಸ್ತಿತ್ವ ಅನ್ನುವ ಪ್ರಶ್ನೆ ಅದು ಸಿನಿಮಾದ ಆವರಣವಾಗಿ ಉಳಿದಿಲ್ಲ, ಅನ್ನದ ಪ್ರಶ್ನೆಯಾಗಿದೆ, ಎಲ್ಲ ನಟರ ಬದುಕಿನ ಪ್ರಶ್ನೆಯಾಗಿದೆ. ಕನ್ನಡದ ನಟರುಗಳೆಲ್ಲ ಮನೆಯಲ್ಲಿ ಕೂತಿದ್ದಾರೆ. ಇನ್ನು ಶಾಶ್ವತವಾಗಿ ಕೂತ್ಕೊಳ್ಳುವಂಥ ದಿನ ಬರಲಿಕ್ಕೆ ಹೆಚ್ಚು ದಿನ ಇಲ್ಲ. ಕನ್ನಡದ ನಿರ್ದೇಶಕರು ಬೇಕಾಗಿಲ್ಲ, ನಿರ್ಮಾಪಕರು ಬೇಕಾಗಿಲ್ಲ, ಪ್ರೇಕ್ಷಕರು ಬೇಕಾಗಿಲ್ಲ. ಯಾಕೆಂತಂದರೆ ವಿಶ್ವವ್ಯಾಪಿ, ರಾಷ್ಟ್ರವ್ಯಾಪಿ ಇವತ್ತು ಎಲ್ಲವೂ ಪ್ಯಾನ್ ಇಂಡಿಯಾದ ಮೂಲಕ ಸಿಗ್ತಾ ಇದೆ. ಹಾಗಾಗಿ ಒಂದು ಭಯ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾಟೇರ ಬರ್ತಾ ಇದೆ. ಕಾಟೇರದ ಬಗ್ಗೆ ನಾವು ಅದು ನಮ್ಮ ಸಿನಿಮಾ, ಕನ್ನಡದ ಸಿನಿಮಾ, ಕನ್ನಡದ ಅಸ್ಮಿತೆಯ ಸಿನಿಮಾ, ಕನ್ನಡದ ನೆಲದ ಸಿನಿಮಾ, ಮುಖ್ಯವಾಗಿ ಒರಿಜಿನಲ್ ಆದಂಥ ಕಥೆಯನ್ನು ಇಟ್ಕೊಂಡು ಬರುವಂಥ ಸಿನಿಮಾ. ಸುಧೀರ್ ಮಗ ಬಹಳ ಅದ್ಭುತವಾಗಿ ಅವರು ಮಾಡಿದ ಈ ಎಲ್ಲ ಇಲ್ಲಿವರೆಗೆ ಮಾಡ್ಕೊಬಂದಂಥ ಸಿನಿಮಾಗಳಲ್ಲೂ ತನ್ನದೇ ಆದಂಥ ಒಂದು ತನವನ್ನು ತೋರಿಸ್ತಾರೆ. ತನ್ನದೇ ಆದಂಥ ಒಂದು ಸಿನಿಮಾದಿಂದ ಒಂದು ಸಿನಿಮಾಕ್ಕೆ ಸ್ಕ್ರಿಪ್ಟನ್ನೇ ಬದಲಾಯಿಸ್ತಾರೆ, ಚಹರೆಯನ್ನು ಬದಲಾಯಿಸ್ತಾರೆ. ಹಾಗಾಗಿ ಈ ಸಿನಿಮಾ ಎಲ್ಲ ದೃಷ್ಟಿಯಿಂದಲೂ ಒಂದು ಒಳ್ಳೆಯ ರೀತಿಯ ಒಂದು ಮುದವನ್ನು ಮತ್ತು ಖುಷಿಯನ್ನು
ಮತ್ತು ಒಂದು ಅರ್ಥಪೂರ್ಣವಾದಂಥ ಸಬ್ಜೆಕ್ಟನ್ನು ಕೊಡಬಲ್ಲದು ಅನ್ನುವ ನಿರೀಕ್ಷೆಯನ್ನು ಈ ಟ್ರೇಲರ್ ಹುಟ್ಟುಹಾಕಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸಿದ ಅನಿಸಿಕೆಯನ್ನು ಹೇಳದೆ ಹೊರತು ಇದು ಯಾರ ಪರವಾಗಿ ಮಾಡಿದ ಭಾಷಣವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಕನ್ನಡ ಚಿತ್ರರಂಗದ ವರ್ತಮಾನದ ಒಟ್ಟು ಪರಿಸ್ಥಿತಿಯನ್ನು ಇಟ್ಟುಕೊಂಡು ದರ್ಶನ್ ಮಾತು, ದರ್ಶನ್ ವ್ಯಕ್ತಿತ್ವ, ದರ್ಶನ್ ತೀರ್ಮಾನ ಮತ್ತು ದರ್ಶನ್ ಅಭಿನಯದ ಕಾಟೇರ ಇವನ್ನು ಇಡೀದಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಸಂವಾದಕ್ಕೂ ರೆಡಿ ಇದ್ದೇನೆ, ಚರ್ಚೆಗೂ ರೆಡಿ ಇದ್ದೇನೆ. ನಮಸ್ತೆ.